ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿಯಮ್ಮ, ಅಲ್ಲಿ ಎಲ್ಲ ಕೆಲಸನೂ ನೀವು ಅಂದ್ಕೊಂಡಾಗೆ ಆಯ್ತಾ? ಹೌದು ಅತ್ತೆ, ಎಲ್ಲ ಕೆಲಸ ನಾವು ಅಂದ್ಕೊಂಡ ಹಾಗೆ ಆಯಿತು. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನನಗೆ ಖುಷಿ ಆಗಿದ್ದು ನನಗೆ ಹಣ ಬಂತು ಅಂತನೋ ಅಥವಾ ನನ್ನ ಹೆಸರಿಗೆ ಆಸ್ತಿ ಬಂತು ಅಂತನೋ ಅಲ್ಲ, ನನ್ನ ತಾತನ ಆಸೆ ಈಡೇರ್ತಲ್ಲ ಅದಕ್ಕೆ. ಆ ಖುಷಿ ಅಜ್ಜಿ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ಗೊತ್ತಾ. ಅದ್ರ ಜೊತೆಗೆ ಈ ಎಲ್ಲ ಕೆಲಸಗಳನ್ನು ನಾನು ಇವರು ಒಟ್ಟಿಗೆ ನಿಂತು ಮಾಡಿದ್ವಲ್ಲ, ಅದಂತೂ ನನಗೆ ಕನಸಿದ್ದಾಗಿತ್ತು. ಈ ಕೆಲಸದ ಮೇಲೆ ತಾನೆ ನಾನು ಇವರು ಒಟ್ಟಿಗೆ ನಮ್ಮ ಮನೆಗೆ ಹೋಗಿದ್ದಿದ್ದು. ಯಾವ ವಿಘ್ನಗಳು ಇಲ್ಲದೆ ಈ ಕೆಲಸಗಳೆಲ್ಲ ಆಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಹಾಗೆ ಆಯಿತು. ನನಗಂತೂ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಇದೆಲ್ಲ ಆಗಿದ್ದು ನಿಮ್ಮಿಂದ. ನೀವಿಲ್ಲದೆ ಹೋಗಿದ್ರೆ ಇವರು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನೇ ಹಾಕ್ತಾ ಇರಲಿಲ್ಲ. ನನ್ನ ಹತ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲದೆ ಹೋಗಿದ್ದಿದ್ರೆ ನಾನು ಅಜ್ಜಿ ಹತ್ರ ಅಪ್ಪನ ಹತ್ರ ಏನಂತ ಹೇಳಬೇಕಾಗಿತ್ತು. ಕೊನೆಗೂ ನಾವು ಅಂದ್ಕೊಂಡು ಹಾಗೆ ಆಯಿತು, ಎಲ್ಲ ಒಳ್ಳೇದಾಯಿತು. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನಂಗೆ ಆಶೀರ್ವಾದ ಮಾಡಿ ಅತ್ತೆ. ಅಯ್ಯೋ ಶ್ರಾವಣಿಯಮ್ಮ, ನೀವು ಈ ಮನೆ ನಂದ ದೀಪ, ನನ್ನ ಮುದ್ದಿನ ಸೊಸೆ. ನೋಡಿ, ನೀವೇನು ಆಸೆ ಪಡ್ತೀರೋ ಅದು ನೆರವೇರಿಸ್ಬೇಕಾಗಿರೋದು ಅತ್ತೆ ಆತ ನನ್ನ ಕರ್ತವ್ಯ. ನಿಮಗೋಸ್ಕರ ನಾನು ಜೀವ ಬೇಕಾದರೂ ಕೊಡ್ತೀನಿ. ನಿಮ್ಗೇನು ಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ಅಮ್ಮ, ಅಮ್ಮ, ನೀನು ಮೇಡಮ್ನ ನೋಡು ಸುಬ್ರಹ್ಮಣ್ಯ, ನಿನ್ನ ಹೆಂಡ್ತಿ ಕೇಳು, ತಪ್ಕೊಂಡು ಪೂಸೆ ಮಾಡಿಬಿಟ್ರೆ ಕರ್ಗೋಗ್ಬಿಡೋಕ್ಕೆ ಇವ್ರ ಫ್ರೆಂಡಾ ನಾನು? ಅಲ್ಲ, ಮಾಡಿದ ತಪ್ಪುಗಳನ್ನೆಲ್ಲ ಒಪ್ಕೊಂಡ್ಬಿಟ್ರೆ ಸುಮ್ಮನೆ ಆಗ್ಬಿಡೋಕ್ಕಾಗುತ್ತಾ? ಅಲ್ಲ, ನಿನ್ನ ಮನ್ಸು ನೋಯಿಸಿ ಈ ಮನೆಗೆ ಬಂದಮೇಲೆ ಎಷ್ಟು ರಂಪ ರಾತಂತಾಯಿತು. ನೋಡು, ಈ ಅಡುಗೆ ಮನೆಯೇ ನನ್ನ ಸಾಮ್ರಾಜ್ಯ. ಇಲ್ಲಿಗೆ ನಾನೇ ಮಹಾರಾಣಿ. ನಾನು ಹೇಳ್ದಂಗೆ ಏನೋ ಮುಖ ನೋಡ್ತಿದ್ಯಾ? ನಿನ್ನ ಹೆಂಡ್ತಿನ ಇಲ್ಲಿಂದ ಕರ್ಕೊಂಡೋಗ. ಅಮ್ಮ, ಪಾಪ ಅವರು ರೀ, ಮೇಡಮ್ 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 ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನೀವು ಇಷ್ಟೊಂದು ಬೇಜಾರಾದ್ರೆ ಹೆಂಗೆ? ಅಮ್ಮ, ಏನಮ್ಮ ಇದೆಲ್ಲ? ನೋಡಿದ್ರ, ನಾನು ಇವ್ರ ಹತ್ರ ಮಾತಾಡೋಣ ಅಂತ ಬಂದೆ. ಇವ್ರ ಹತ್ರ ಕ್ಷಮೆ ಕೇಳಿ ನಗ್ನಗ್ತಾ ಇವ್ರಿಗೆ ಸಹಾಯ ಮಾಡೋಣ ಅಂತ ಬಂದಿತ್ತು. ಆದ್ರೆ ಇವರು ನನಗೆ ಯಾವಾಗ್ಲೂ ಬೈತಾನೆ ಇರ್ತಾರೆ. ಕೇಳಿಸ್ಕೊಂಡೇನೋ ಸುಬ್ರಹ್ಮಣ್ಯ, ನಿನ್ನ ಹೆಂಡ್ತಿ ಹೇಳ್ತಿರೋ ಮಾತು? ಅಲ್ಲ, ನನ್ನ ಮುಂದೆ ನನ್ನ ಬಗ್ಗೆನೇ ನಿನ್ನ ಹತ್ರ ಚಾಡಿ ಹೇಳ್ತಾ ಇರೋದು. ದೊಡ್ಡವರಾಗಿ ಒಂದು ಮಾತು ಹೇಳಂಗಿಲ್ವೇನೋ? ಮೇಡಮ್, ದೊಡ್ಡವರಾಗಿ ಅಮ್ಮ ಒಂದು ಮಾತು. ಆಯ್ತು ಬಿಡಿ, ಹೋಗ್ಲಿ ಬಿಡಿ. ಸಹಿಸ್ಕೋಬೇಕು ತಾನೆ, ಸಹಿಸ್ಕೋತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಸಹಿಸ್ಕೊತಿರೋದು ನಾನು. ಸುಬ್ರಹ್ಮಣ್ಯ, ನೋಡು ಎಷ್ಟು ಮಾತಾಡ್ತಾ ಇದ್ದಾರೆ ಅಂತ. ನಿನ್ನ ಹೆಂಡ್ತಿಗೆ ಅದೇನು ಬುದ್ಧಿ ಹೇಳ್ತೀಯೋ ಹೇಳು. ನಾನಂತೂ ಮಾತಾಡೋಕ್ಕಾಗಲ್ಲ. ಹಿಂಗೆ ಹೇಳೋಕ್ಕಾಗಲ್ಲ ಅಂದಮೇಲೆ ನಾನೇ ಕಿಲ್ಲಿರ್ಬೇಕು? ಅಮ್ಮ ಅಮ್ಮ, ಒಂದು ನಿಮಿಷ ಮೇಡಮ್. ಅಮ್ಮ ಹಾಗೆ ತಾನೆ, ಅವ್ರು ಸ್ವಲ್ಪ ಹೊರಟೆ ತಾನೆ, ಅವ್ರು ಮಾತಾಡೋದೇ ಹಂಗಲ್ವಾ? ನೀವು ಇಷ್ಟು ದಿನ ಅರ್ಥ ಮಾಡ್ಕೋತಾ ಇದ್ರಿ, ಇವಾಗ ಏನು ಮೇಡಮ್? ಎಷ್ಟು ದಿನ ಅಂತ ಅರ್ಥ ಮಾಡ್ಕೊಳ್ಳಿ ಸುಬ್ಬು? ಅಲ್ಲ, ಪ್ರೀತಿಯಿಂದ ನೀನ್ ಯಾರತ್ರ ಆದ್ರೂ ಹೋದಾಗ ಅವರು ನಿನಗ್ ಬೈದ್ರೆ ನಿನಗೆ ಎಷ್ಟು ಹರ್ಟ್ ಆಗುತ್ತೆ ಹೇಳು? ಇದೆಲ್ಲ ನಿನಗೆ ಗೊತ್ತಾಗಲ್ಲ ಬಿಡು. ಆದ್ರೆ ನಾನು ಈ ಮನೆಯಲ್ಲಿ ಅನುಭವಿಸ್ತಾ ಇರೋದೇ ಅದು. ಒಂದ್ ಕಡೆ ನೀನು, ಇನ್ನೊಂದ್ ಕಡೆ ಅತ್ತೆ. ಪ್ರೀತಿಯಿಂದ ಹತ್ರ ಬಂದಾಗ ದೂರೋದಾಗ್ಲಿ ದೂರ ತಳ್ಳೋದಾಗ್ಲಿ ಮಾಡಿದ್ರೆ ಮನಸ್ಸು ಎಷ್ಟು ಗೊಳು ಅನ್ನತ್ತೆ ಅಂತ ಗೊತ್ತಾ ನಿನಗೆ? ನನ್ನ ಕಣ್ಣಲ್ಲಿ ಬರೋ ನೀರಂತೂ ನಿನಗೆ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ನನ್ನ ಮನಸ್ಸಲ್ಲಿ ಧಾರಾಕಾರವಾಗಿ ಬರ್ತಿದ್ಯಲ್ಲ ಕಣ್ಣೀರು, ಅದು ನಿನಗೆ ಅರ್ಥ ಆಗ್ತಿಲ್ವಾ? ಮೇಡಮ್ ಮೇಡಮ್, ಅರ್ಥ ಆಗುತ್ತೆ ಮೇಡಮ್. ನಿಮಗೆ ಎಷ್ಟು ಬೇಜಾರಾಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ನೀವು ಬೇಜಾರಾದಾಗೆಲ್ಲ, ಖುಷಿಯಾದಾಗೆಲ್ಲ ಎಕ್ಸೈಟ್ ಆಗ್ತಿರಲ್ಲ, ಅದೇ ಪ್ರಾಬ್ಲಮ್ ಆಗ್ತಿರೋದು ಮೇಡಮ್. ಅದೇ ಕಷ್ಟ ನೋಡಿ. ಅಮ್ಮನ ಮಧ್ಯ, ನಿಮ್ಮ ಮಧ್ಯ ಅದೇನೇ ಜಗಳ ಆದರೂ ನೀವೇ ಸಾಲ್ವ್ ಮಾಡ್ಕೋಬೇಕು. ಮಧ್ಯ ನನ್ನ ಕೇಳಿದ್ರೆ ನಾನು ಏನು ಹೇಳೋಕ್ಕಾಗುತ್ತೆ ಹೇಳಿ?
ಅದು ಅಲ್ಲದೆ ಅಮ್ಮನ ಎದುರುಗಡೆ ನೀವು ಬಂದು ಅಮ್ಮ ಅದೇನು ಅಂದ್ಕೊಂಡಿರ್ತಾರೋ ಏನೋ. ಅಯ್ಯೋ ಹೌದಲ್ವಾ ಸುಬ್ಬು, ಒಂದು ಕೆಲಸ ಮಾಡೋಣ, ಬಾ ಹೋಗಿ ಕ್ಷಮೆ ಕೇಳೋಣ ಅತ್ತೆ ಹತ್ರ. ಬೇಡ 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 ಬೇಡ, ನಾವು ಮತ್ತೆ ಹೋಗಿ ಅಮ್ಮ ಮತ್ತೆ ನಿಮಗೆ ಬೈದು ನೀವು ಮತ್ತೆ ನಾನೇ ಹೋಗ್ತೀನಿ ಮೇಡಮ್, ನೀವಿಲ್ಲ ರೀ. ಅಮ್ಮ ಅಲ್ಲ ಅಮ್ಮ ಹೋಗ್ಲಿ ಬಿಡು, ಅತ್ತೆ ಇಲ್ಲದೆ ಇದ್ದಾಗಲೇ ನಿನ್ನ ಅಪ್ಕೋತೀನಿ. ಹೆದರ್ ಪುಕ್ಲ. ಹಬ್ಬ, ನಾನು ಅತ್ತೆ ಕ್ಲೋಸ್ ಆಗಿದ್ದೀವಿ ಅಂತ ಸುಬ್ಬುಗ್ ಗೊತ್ತಾಗ್ಲಿಲ್ಲ. ಇದೊಂಥರ ಮಜವಾಗಿದೆ. ಪೃಥ್ವಿರಾಜು ಮದುವೆಗೆ ಬಂದು ಎಸ್ಕೇಪ್ ಆದಾಗಲೇ ನನಗೆ ಅನುಮಾನ ಬರಬೇಕಿತ್ತು. ಅವನು ಬರೀ ಮದುವೆಗೆ ಬಂದಿದ್ದಾನೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಅವನ ಹಿಂದೆ ಇಷ್ಟು ದೊಡ್ಡ ಪ್ಲಾನ್ ಇದೆ ಅಂತ ಗೊತ್ತಿರಲಿಲ್ಲ. ನನ್ನ ಜೀವನದಲ್ಲಿ ಬಿರುಗಾಳಿ ಎಬ್ಬರಿಸ್ಬಿಟ್ರು. ನಾನು ಹಾಕಿದ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಈ ಪೃಥ್ವಿರಾಜು, ಈ ನಂದಿನಿ, ಆ ಸುಬ್ಬು ಅಪ್ಪ ಎಲ್ಲ ದೊಡ್ಡ ಮನೆಯವ್ರಿಗೋಸ್ಕರ, ನಂದಿನಿಗೋಸ್ಕರ ಜೀವನೇ ಕೊಡ್ತೀನಿ ಅಂತಿದ್ರಲ್ಲ, ಅವ್ರನ್ನೆಲ್ಲ ಬಿಡಬಾರ್ದು. ಅವ್ರು ಯಾವತ್ತಿದ್ರೂ ನನಗೆ ಅಪಾಯನೇ, ಬಿಡಬಾರ್ದು. ಆ ಪೃಥ್ವಿರಾಜು ಯಾರ್ಯಾರನ್ನ ಮೀಟ್ ಮಾಡಿದಾನೋ, ನನ್ನ ವಿಷಯ ಯಾರ್ಯಾರಿಗೆ ಹೇಳಿದಾನೋ ಗೊತ್ತಿಲ್ವಲ್ಲ. ಛೇ, ನಂದಿನಿ ನೋಡ್ದಂಗಾಯ್ತಲ್ಲ. ಇದು ನಂದಿನಿನೇ. ಆದ್ರೆ ನಂದಿನಿ ಇಲ್ಲಿಗೆ ಬರಕ್ ಹೇಗ್ ಸಾಧ್ಯ? ಎಲ್ಲಿ ಹೋದ್ಲಿ ಇವಳು? ಈ ಕಾರು ಈ ಕಡೆ ತಾನೇ ಹೋಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.